ರೆಸ್ಟೋರೆಂಟ್ನಲ್ಲಿ ಸಿಗುವಂತಹ ಸ್ಟಫ್ಡ್ ಮಶ್ರೂಮ್ನ ಮನೇಲಿ ರೆಡಿ ಮಾಡಿದರೆ ರೆಸ್ಟೋರೆಂಟ್ನ ಟೇಸ್ಟ್ ಬರೋದಿಲ್ಲ ಅನ್ನೋರು ಒಮ್ಮೆ ಈ ಸ್ಟಫ್ಡ್ ಮಶ್ರೂಮ್ನ ಟ್ರೈ ಮಾಡಿ. ಪಕ್ಕಾ ರೆಸ್ಟೋರೆಂಟ್ಗಳಲ್ಲಿ ತಯಾರಿಸುವ ಸ್ಟಫ್ಡ್ ಮಶ್ರೂಮ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ಟಫ್ಡ್ ಮಶ್ರೂಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 200 ಗ್ರಾಮ್ನಷ್ಟು ಮಶ್ರೂಮ್ನ ತಗೊಂಡಿದ್ದೇನೆ. ಮೊದಲು ಮಶ್ರೂಮ್ನ ದಂಟನ್ನು ಬೇರೆ ಮಾಡಿಕೊಳ್ಬೇಕು ಹಾಗೂ ಅದರ ಮೇಲ್ಭಾಗನ ಬೇರೆ ಮಾಡಿ ಇಟ್ಕೊಳ್ಬೇಕು. ನಂತರ ಬೌಲ್ಗೆ 2 ಟೇಬಲ್ ಸ್ಪೂನ್ ಮೊಸರು, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 1/2 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, 1/2 ಟೀ ಸ್ಪೂನ್ ಆಮ್ಚೂರ್ ಪೌಡರ್, 1/2 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀ ಸ್ಪೂನ್ ಕಸ್ತೂರಿ ಮೇಥಿ, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಪ್ಯಾನ್ಗೆ 2 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್, 1/4 ಕಪ್ ಸಣ್ಣಗೆ ಕತ್ತರಿಸಿದ ಈರುಳ್ಳಿ, 1/4 ಕಪ್ ಸಣ್ಣಗೆ ಕತ್ತರಿಸಿದ ಕ್ಯಾಪ್ಸಿಕಮ್ನ ಸೇರಿಸಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಮೊದಲೇ ಬೇರ್ಪಡಿಸಿರುವಂತಹ ಮಶ್ರೂಮ್ನ ದಂಟಿನ ಭಾಗವನ್ನು ಚಿಕ್ಕದಾಗಿ ಕತ್ತರಿಸಿ ಆ್ಯಡ್ ಮಾಡಬೇಕು ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊದಲೇ ರೆಡಿ ಮಾಡಿಕೊಂಡಿರುವಂತಹ ಮಸಾಲೆನ ಸೇರಿಸಿ ಮಸಾಲೆ ಡ್ರೈ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ 1 ಟೇಬಲ್ ಸ್ಪೂನ್ ಚೀಸ್ನ ಸೇರಿಸಿ ಮಿಕ್ಸ್ ಮಾಡಬೇಕು. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಮಶ್ರೂಮ್ನ ಮೇಲ್ಭಾಗನ ರೆಡಿ ಮಾಡಿಕೊಂಡಿರುವ ಮಸಾಲೆಗೆ ಆ್ಯಡ್ ಮಾಡಿ ಮಶ್ರೂಮ್ಗೆ ಚೆನ್ನಾಗಿ ಸವರಬೇಕು. ನಂತರ ರೆಡಿ ಮಾಡಿಕೊಂಡಿರುವಂತಹ ಸ್ಟಫಿಂಗ್ನ ಮಶ್ರೂಮ್ನ ಒಳಗಡೆ ಸ್ಟಫ್ ಮಾಡಬೇಕು. ಇದೇ ರೀತಿ ಎಲ್ಲ ಮಶ್ರೂಮ್ನ ರೆಡಿ ಮಾಡಿಟ್ಕೊಳ್ಬೇಕು. ಪ್ಯಾನ್ಗೆ 2 ಟೀ ಸ್ಪೂನ್ ಎಣ್ಣೆನ ಹಾಕಿ ಸ್ಟಫ್ ಮಾಡಿರೋ ಮಶ್ರೂಮ್ನ ಪ್ಯಾನ್ಗೆ ಆ್ಯಡ್ ಮಾಡಿ ಮೇಲಿನಿಂದ ಕುಕ್ಕಿಂಗ್ ಆಯಿಲನ್ನು ಹಾಕಿ ಸುಮಾರು 5 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನಂತರ ಮಶ್ರೂಮ್ನ ಮುಚ್ಚಿ ಹಾಗೂ ಮುಚ್ಚಿ ಇನ್ನೊಂದು ಕಡೆಯಿಂದಲೂ ಸುಮಾರು 10 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಸ್ಟಫ್ಡ್ ಮಶ್ರೂಮ್ ಈಗ ರೆಡಿಯಾಗಿದೆ. ಸ್ಟಫ್ಡ್ ಮಶ್ರೂಮನ್ನು ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.